ನಿಮ್ಮ ಭರವಸೆ ನೀವೇನೋ ನಮ್ಗೆ ನ್ಯಾಯ ಕೊಡ್ತೀರಂತ, ಹೆಣ್ಣು ಮಗುವಿಗೆ ನ್ಯಾಯ ಕೊಡ್ತೀರಂತ ನಮಗೆ ವಿಶ್ವಾಸ ಇಟ್ಟುಕೊಂಡು ನಾವು ಇವತ್ತು ಹೋಗ್ತಿದ್ದೇವೆ. ದಯವಿಟ್ಟು ಸೇರಿದೆ ನಮ್ಮೊಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿ ಅಂತ ನಮ್ಮಲ್ಲಿ ಪ್ರಾರ್ಥಿಸ್ತೇವೆ ಅಷ್ಟೇ. ಅವಳ ಭವಿಷ್ಯವನ್ನು ನಾವು ನೋಡ್ಬೇಕಷ್ಟೇ. ಆಯ್ತು. ಇವಾಗ ಬನ್ನಿ, ಇವಾಗ ನ್ಯಾಯ ಕೊಡಬೇಕಂತ ಹೇಳಿ ಇಡೀ ಇವತ್ತು ನಮ್ಮ ಬಿಲ್ಲವ ಸಮಾಜದ ಸಂಘ ಸಂಸ್ಥೆಗಳು ಸೇರಿಕೊಂಡು ಇವತ್ತು ಮಾನ್ಯ ವರಿಷ್ಠಾಧಿಕಾರಿ ಕಚೇರಿಗೆ ನಾವು ಇವತ್ತು ಬಂದಂಥದ್ದು. ಬ್ರಹ್ಮಾವರ ಠಾಣೆಯಲ್ಲಿ ಮೊನ್ನೆ ಅಕ್ಷತಾ ಪೂಜಾರಿ ಮತ್ತು ಅವರ ತಾಯಿಯ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತೇಳಿ ಒಂದು ಪ್ರಥಮ ವರ್ತಮಾನ ವರದಿ ದಾಖಲೆ ಆಗಿದೆ. ಆ ವರ್ತಮಾನ ವರದಿ ಏನಿದೆ ಅದು ಸುಳ್ಳು. ಪೊಲೀಸರು ಮೊನ್ನೆ 10/12/2025 ಬೆಳಿಗ್ಗೆ 4 ಗಂಟೆಗೆ ಅಕ್ಷತಾ ಪೂಜಾರಿ ಅವರ ಮನೆಗೆ ಒಬ್ಬ ಆರೋಪಿಯನ್ನು ಹುಡುಕುವ ನೆಪದಲ್ಲಿ ಹೋಗಿದ್ದಾರೆ. ಹೋದಾಗ ಅಲ್ಲಿ ಇದ್ದಂಥದ್ದು ಒಂದು ಅವರ ತಾಯಿ ಮತ್ತು ಒಂದು ಆ ಹೆಣ್ಣು ಮಗು. ಇವರು ಆ ತಾಯಿ ಮತ್ತು ಹೆಣ್ಣು ಮಗುವನ್ನು ನೋಡದೆ ಆ ಮನೆಗೆ ಹೋಗಿ ಅಲ್ಲಿ ಆರೋಪಿಯನ್ನು ಹುಡುಕುವಂತ ಕೆಲಸ ಮಾಡ್ತಾರೆ. ಅಲ್ಲಿ ಯಾವುದೇ ಆರೋಪಿಗಳು ಇರುವುದಿಲ್ಲ. ಆ ಒಬ್ಬ ಮಹಿಳೆ ಮತ್ತು ಆ ಹೆಣ್ಣು ಮಗಳಿಗೆ ಹೇಳ್ತಾಳೆ, ಯಾಕೆ ಸರ್ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಆಗ ಅಲ್ಲಿದ್ದ ಒಬ್ಬ ದೇವೇಂದ್ರ ಸುವರ್ಣರವರು ಆಕೆಯನ್ನು ದೂಡಿದಾಗ ಆಕೆ ಬಿದ್ದು ಆಕೆಗೆ ಗಾಯಗಳಾಗ್ತದೆ. ಅವರಿಗೆ ಆದಂತ ಗಾಯದ ಬಗ್ಗೆ ಆ ದಿವಸ ದೂರು ಕೊಡ್ಲಿಕ್ಕೆ ಅವರು ಹೋಗುದಿಲ್ಲ. ಮರುದಿವಸ ಬ್ರಹ್ಮಾವರ ಠಾಣೆಗೆ ದೂರು ಕೊಟ್ಟಾಗ ಅಲ್ಲಿಯ ಠಾಣಾಧಿಕಾರಿ ದೂರನ್ನು ತೆಗೆದುಕೊಳ್ಳುವುದಿಲ್ಲ. ನಂತರ ಆಕೆಗೆ ಆದಂತ ಗಾಯದ ಬಗ್ಗೆ, ನೋವಿನ ಬಗ್ಗೆ ಆಕೆ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾದ ನಂತರ ಬ್ರಹ್ಮಾವರ ಠಾಣಾಧಿಕಾರಿಯವರು ಅಲ್ಲಿ ಬಂದು ಹೇಳಿಕೆಯನ್ನು ಪಡ್ಕೊಳ್ತಾರೆ. ಹೇಳಿಕೆಯನ್ನು ಪಡ್ಕೊಂಡ ನಂತರ ಕೂಡ ಅವಳ ಹೇಳಿಕೆ ಪಡ್ಕೊಂಡ ನಂತರ ಅದನ್ನು ವರ್ತಮಾನ ವರದಿ ದಾಖಲು ಮಾಡಬೇಕಿತ್ತು. ಅದನ್ನು ದಾಖಲು ಮಾಡದೆ ಅದನ್ನು ಒಂದು ಸೈಡಲ್ಲಿ ಇಟ್ಟು ಪೊಲೀಸರು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಗೋಸ್ಕರ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಹೇಳಿ ದೂರನ್ನು ತಾಯಿ ಮತ್ತು ಆ ಹೆಣ್ಣು ಮಗಳ ಮೇಲೆ ದಾಖಲು ಮಾಡ್ತಾರೆ. ಅಲ್ಲಿ ವಿಚಾರ ಏನಂತ ಹೇಳಿದ್ರೆ, ಆ ದಿವಸ ಹೋದವರು 5 ಮಂದಿ ಪುರುಷರು. ಆ ನಂತರ ಅದರಲ್ಲಿ ಎಫ್ಐಆರ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಮಹಿಳೆ ಪೇದೆ ಇದ್ರು, ಅವರಿಗೆ ಹಲ್ಲೆ ಮಾಡಿದ್ರು ಅಂತೇಳಿ ಎಷ್ಟು ಒಂದು ಸುಳ್ಳು ದೂರು ದಾಖಲಾಗ್ತದೆ ಅಂತ ನಮಗೆ ಬಹಳ ಶೇಮ್ ಆಗ್ತಾ ಇದೆ ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಅಂತ ಒಂದು ಇದಕ್ಕೆ ನಾವು ಇವತ್ತು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದೇವೆ. ಈ ಅಕ್ಷತಾ ಪೂಜಾರಿ ಕೊಟ್ಟ ದೂರು ದಾಖಲಾಗದೆ ಒಬ್ಬ ಹಲ್ಲೆಗೊಳಗಾದ ವ್ಯಕ್ತಿಯ ಮೇಲೆ ದೂರು ದಾಖಲಾಗುವುದಂತಿದ್ರೆ ಇದಕ್ಕೆ ಒಂದು ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ವರಿಷ್ಠಾಧಿಕಾರಿ ಹತ್ರ ಬಂದಿದ್ದೇವೆ. ಈಗ ವರಿಷ್ಠಾಧಿಕಾರಿ ಅವರಿಗೆ ವಿಚಾರವನ್ನು ತಿಳಿಸಿದ್ದೇವೆ. ಅವರು ಹೇಳಿದ್ದಾರೆ, ನಾವು ಒಂದು ನಿಮಗೆ ಇವತ್ತು ರಾತ್ರಿ ಒಳಗೆ ನಿಮ್ಗೆ ಒಂದು ಮೆಸೇಜ್ ಅನ್ನು ಕೊಡ್ತೇವೆ ಅಂತೇಳಿ. ನಾವು ಇಷ್ಟೇ ಆ ಒಂದು ಹೆಣ್ಣು ಮಗಳು ಏನು ದೂರು ಕೊಟ್ಟಿದ್ದಾಳೆ ಅದರ ಬಗ್ಗೆ ನಮಗೆ ಪ್ರಥಮ ವರ್ತಮಾನ ವರದಿ ದಾಖಲಾಗಬೇಕು. ಮತ್ತೆ ಆ ಸಿಬ್ಬಂದಿಗಳು ಯಾರಿದ್ದಾರೆ, ಆ ಠಾಣಾಧಿಕಾರಿಗಳಿದ್ದಾರೆ, ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತೆ ಅದು ಸುಳ್ಳು ಎಫ್ಐಆರ್ ಅನ್ನು ದಾಖಲು ಮಾಡಿದ ಅಧಿಕಾರಿಗಳು ಯಾರು, ಅವರ ಮೇಲೆ ಕೂಡ ಕ್ರಮ ಆಗಬೇಕು. ಇದರ ಬಗ್ಗೆ ಎಲ್ಲ ನಾವು ಈಗಾಗಲೇ ನಮ್ಮ ವರಿಷ್ಠಾಧಿಕಾರಿಯವರ ಹತ್ರ, ಪೊಲೀಸ್ ವರಿಷ್ಠಾಧಿಕಾರಿ ಅವರ ಈಗ ಮನವಿ ಕೊಟ್ಟಿದ್ದೇವೆ. ಆ ಮನವಿಗೆ ಯಾವ ರೀತಿ ಸ್ಪಂದಿಸಿದ್ದಾರೆ ಅಂತ ನೋಡ್ತೇವೆ. ಆ ರೀತಿ ಅವರು ಯಾವುದೇ ರೀತಿ ಇದಕ್ಕೆ ಸ್ಪಂದನೆ ಮಾಡದೇ ಇದ್ರೆ ಖಂಡಿತವಾಗ್ಲೂ ನಮ್ಮ ಇಡೀ ಸಮಾಜವನ್ನು ಎಲ್ಲ ಒಗ್ಗೂಡಿಸಿ ಬುಧವಾರ ನಾವು ಬೃಹತ್ ಒಂದು ಪ್ರತಿಭಟನೆ ಮಾಡಬೇಕಂತೇಳಿ ಕೂಡ ಇವತ್ತು ನಿರ್ಧಾರ ಮಾಡಿದ್ದೇವೆ. ಇವತ್ತು ಏನಿದ್ರು ಕೂಡ ಇವತ್ತು ನಾವು ರಾತ್ರಿಯವರೆಗೆ ಕಾದು ನೋಡ್ತೇವೆ. ಅಕ್ಷತಾ ಪೂಜಾರಿ ಅವರ ಒಂದು ಹೇಳಿಕೆ, ದೂರಿನ ಬಗ್ಗೆ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಅಂತ ಹೇಳಿ.